ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮ್ ಕರಿಯರ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶಿವಾನಂದ್ ಪೂಜಾರಿ. ನಾನು ಒಬ್ಬ ಕರಿಯರ್ ಕೌನ್ಸಿಲರ್ ಹಾಗೂ ಒಬ್ಬ ಆಥರ್. ನಾನು ಇಲ್ಲಿವರೆಗೆ 2 ಬುಕ್ಗಳನ್ನು ಬರೆದ್ಬಿಟ್ಟು ಪಬ್ಲಿಷ್ ಮಾಡಿದ್ದೀನಿ. ಒಂದು ನೋ ಯುವರ್ ಫ್ಯೂಚರ್ ಕರಿಯರ್, ಇದು ಸ್ಟೂಡೆಂಟ್ಗೆ 10th ಸ್ಟೂಡೆಂಟ್ಸ್ಗೆ ಕರಿಯರ್ ಪ್ಲಾನಿಂಗ್ ಮಾಡೋದ್ರ ಬಗ್ಗೆ ಒಂದು ಮೆಸೇಜ್ ಆ್ಯಂಡ್ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಒಂದು ಪ್ರಾಪರ್ ಗೈಡೆನ್ಸ್ನ ಕೊಡುತ್ತೆ. ಇನ್ನೊಂದು ಬುಕ್ಕು ಲಾರ್ಡ್ ರಾಮ ಸಾಫ್ಟ್ ಸ್ಕಿಲ್. ಈ ಬುಕ್ಕು ಲಾರ್ಡ್ ರಾಮ ಶ್ರೀರಾಮನ ಟೀಚಿಂಗ್ಸನ್ನು ಸ್ಟೂಡೆಂಟ್ಸ್ಗೆ ಕೊಡುತ್ತೆ. ಸ್ಟೋರಿ ಮೂಲಕ ಒಂದು ಮೆಸೇಜು, ಒಂದು ಸಾಫ್ಟ್ ಸ್ಕಿಲ್ಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಬುಕ್ಕಿಂದ ನಾವು ಟ್ರೈ ಮಾಡಿದ್ದೀನಿ. ಹಾಗೂ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪಾಲಕರಿಗೆ ಒಂದು ಮೆಸೇಜನ್ನು ಕೊಡ್ತೀವಿ. ಕರಿಯರ್ ಪ್ಲ್ಯಾನಿಂಗ್ ಅಂದರೆ ಏನು, ಕರಿಯರ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಅದನ್ನು ನಾವು ಈ ವಿಡಿಯೋದಿಂದ ಹೇಳ್ಕೊಡ್ತೀವಿ. ಕರಿಯರ್ ಪ್ಲ್ಯಾನಿಂಗ್ ಭಾಳ ಮುಖ್ಯ. ಯಾಕೆ? ಕರಿಯರ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಕರಿಯರ್ ಪ್ಲ್ಯಾನಿಂಗ್ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ. ಕರಿಯರ್ ಪ್ಲ್ಯಾನಿಂಗಲ್ಲಿ ನಾವು ಕರಿಯರ್ ಕೌನ್ಸಿಲಿಂಗನ್ನು ಮಾಡ್ತೀವಿ. ಕರಿಯರ್ ಕೌನ್ಸಿಲಿಂಗಲ್ಲಿ ನಾವು 3 ಸೆಷನ್ ಇರುತ್ತೆ. 3 ಸೆಷನ್ನಲ್ಲಿ ನಾವು ಸ್ಟೂಡೆಂಟ್ಗೆ ಒಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟನ್ನು ಕಂಡಕ್ಟ್ ಮಾಡ್ತೀವಿ. ಆ ಟೆಸ್ಟಲ್ಲಿ ಸ್ಟೂಡೆಂಟ್ಸ್ನ ಪರ್ಸ್ನಾಲಿಟಿ, ಅವರ ಲರ್ನಿಂಗ್ ಸ್ಟೈಲ್, ಅವರ ಕರಿಯರ್ ಇಂಟ್ರೆಸ್ಟ್ ಹಾಗೂ ಅವರ ಸ್ಕಿಲ್ಸನ್ನು ನಾವು ಐಡೆಂಟಿಫೈ ಮಾಡಿಬಿಟ್ಟು ಒಂದು ರಿಪೋರ್ಟನ್ನು ರೆಡಿ ಮಾಡಿಬಿಟ್ಟು ಸ್ಟೂಡೆಂಟ್ಸ್ಗೆ ನಾವು ಪ್ರೊವೈಡ್ ಮಾಡ್ತೀವಿ. ಆ ರಿಪೋರ್ಟಲ್ಲಿ ಸ್ಟೂಡೆಂಟ್ಸು ತಮ್ಮ ಬಗ್ಗೆ ಅರಿತುಕೊಳ್ಳಬಹುದು. ಅಂದರೆ ಸ್ಟೂಡೆಂಟ್ಸ್ ಯಾವಾಗೂ ಟೈಮನ್ನು ಕೊಟ್ಬಿಟ್ಟು ಇದ್ರ ಬಗ್ಗೆ ಥಿಂಕ್ ಮಾಡಿರಲ್ಲ. ಥಿಂಕ್ ಮಾಡಿದ್ರು ಅಷ್ಟೊಂದು ಪ್ರಾಪರ್ ಒಂದು ಪ್ಲ್ಯಾನ್ ಅಂತ ಹೇಳಿ ಸಿಗಲ್ಲ. ನಾವೇನು ಮಾಡ್ತೀವಿ, ಇದನ್ನು ಒಂದು ರಿಪೋರ್ಟ್ ರೆಡಿ ಮಾಡಿಬಿಟ್ಟು ಕೊಡ್ತೀವಿ. ಅದಕ್ಕೆ ನಾವು ಕಾಂಪ್ರಿಹೆನ್ಸಿವ್ ಕರಿಯರ್ ರಿಪೋರ್ಟ್ ಅಂತ ಕರಿತೀವಿ. ಈ ರಿಪೋರ್ಟ್ನ ನಂತರ ನಾವೇನು ಮಾಡ್ತೀವಿ ಅಂದರೆ ಒಂದು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಕೊಡ್ತೀವಿ. ಈ ಎಕ್ಸಿಕ್ಯೂಷನ್ ಪ್ಲ್ಯಾನಲ್ಲಿ ನಾವೇನು ಪ್ರೊವೈಡ್ ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್ಗೆ ಈ 10th ನಂತರ ಯಾವ ಕೋರ್ಸನ್ನು ಕಲಿಬೇಕು, PUC ಮಾಡಬೇಕು, ಡಿಪ್ಲೊಮಾ ಮಾಡಬೇಕು ಅಥವಾ ಯಾವ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಅದರ ನಂತರ 12th ನಂತರ ಏನು ಮಾಡಬೇಕು, ಯಾವ ಡಿಗ್ರಿಗೆ ಅಡ್ಮಿಷನ್ ಮಾಡಬೇಕು, ಮಾಸ್ಟರ್ಸ್ ಮಾಡಬೇಕಾ, PhD ಮಾಡಬೇಕಾ, ಏನು ನೀಡಿದೆ, ಏನು ನೆಗ್ಲೆಕ್ಟ್ ಮಾಡಬೇಕು, ಇದೆಲ್ಲ ನಾವು ಹೇಳ್ಕೊಡ್ತೀವಿ. ಈ ಕರಿಯರ್ ಕೌನ್ಸಿಲಿಂಗಲ್ಲಿ ಈ 3000 ಗಂಟಲೆ ಆಪ್ಷನ್ ಬರುತ್ತೆ. ಅಂದರೆ ಕರಿಯರ್ ಆಕ್ಯುಪೇಷನ್ಸ್ 3000 ಪ್ರೊಫೈಲ್ಸ್ ಇದೆ. ನೀವು ಯಾವ್ದು ಚೂಸ್ ಮಾಡಬೇಕು, ಕನ್ಫ್ಯೂಷನ್ ಆಗುತ್ತೆ. ಈ 3000 ಇದ್ರೂ ನಮ್ಮ ದೇಶದಲ್ಲಿ ಈಗ ಸ್ಟೂಡೆಂಟ್ಸ್ಗೆ ಆ್ಯಸ್ ಪರ್ ಸರ್ವೆ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗೂ ಒಂದು 7ರಿಂದ 8 ಆಪ್ಷನ್ ಮಾತ್ರ ಗೊತ್ತು. ಬರೀ ಡಾಕ್ಟರು, ಇಂಜಿನಿಯರು, ಟೀಚರು, ಪೊಲೀಸ್, ಆರ್ಮಿ ಇವೆ ಏನು ಪಾಪ್ಯುಲರ್ ಆಗಿವೆ, ಇವಷ್ಟೇ ಗೊತ್ತು ಸ್ಟೂಡೆಂಟ್ಸ್ಗೆ. ಜಾಸ್ತಿ ನಾಲೆಜ್ ಇಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ 20 ಕರಿಯರ್ ಫೀಲ್ಡನ್ನು ನಾವು ಮಾಡ್ತೀವಿ ಫಾರ್ ಕನ್ವೀನಿಯನ್ಸ್, ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ. ಆ 20 ಕರಿಯರ್ ಫೀಲ್ಡಲ್ಲಿ 160 ಕರಿಯರ್ ಪಾತ್ಸ್ ಇರುತ್ತೆ. ಆ 160 ಪಾತ್ಸ್ ಹಿಡಿದು 3000 ಕರಿಯರ್ ಆಕ್ಯುಪೇಷನ್ಸ್ಗೆ ಹೇಗೆ ರೀಚ್ ಆಗಬೇಕು ಅನ್ನೋದನ್ನು ನಾವು ಸ್ಟೂಡೆಂಟ್ಗೆ ಈಸಿ ವೇಯಲ್ಲಿ ಹೇಳ್ಕೊಡ್ತೀವಿ. ನಾ ಅದೇ ಹೇಳಿದೆ 20 ಕರಿಯರ್ ಫೀಲ್ಡ್ ಅದಾವ ಅಂತೇಳಿ. ಆ 20 ಫೀಲ್ಡ್ಗಳು ಯಾವಪ್ಪ ಅಂದರೆ ಡಿಸೈನ್ ಆ್ಯಂಡ್ ಆರ್ಟ್ಸ್, ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್, ಹ್ಯೂಮನ್ ಆ್ಯಂಡ್ ಸೋಷಿಯಲ್ ಸರ್ವಿಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್, ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಮ್, ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, agriculture and environment, health science, science, math and engineering, bioscience and research, architecture and construction, education and training, logistics and transportation, manufacturing, legal services, public safety and security, sports and physical activities, ಗೌರ್ಮೆಂಟ್ ಸರ್ವಿಸಸ್. ನಾವು ಈ ಥರ 20 ಫೀಲ್ಡನ್ನು ಮಾಡ್ತೀವಿ. ಈ 20 ಫೀಲ್ಡಲ್ಲಿ ಫಾರ್ ಎಕ್ಸಾಂಪಲ್ ಈಗ ಈ 18th ಪಾಯಿಂಟ್ ತೊಗೊಳ್ಳಿ, ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಇದರಲ್ಲಿ ಭಾಳ ಆಪ್ಷನ್ ಬರುತ್ತೆ. ಇದು ಮೇಲೆ ಒಂದೇ, ಇದ್ರ ಒಳಗಡೆ ಪೊಲೀಸು, ಫೈರ್ ಸೇಫ್ಟಿ, ಆರ್ಮಿ, ಪ್ಯಾರಾಮಿಲಿಟ್ರಿ, ಈ ಥರ ಭಾಳ ಆಪ್ಷನ್ ಬರುತ್ತೆ. ನಾವು ನಮ್ಮ ಕನ್ವೀನಿಯನ್ಸ್ ಸಲುವಾಗಿ ಈ ಥರ ಗ್ರೂಪ್ ಮಾಡಿಬಿಟ್ಟು ಸ್ಟೂಡೆಂಟ್ಸ್ಗೆ ನಾವು ಏನು ಮಾಡ್ತೀವಿ ಅಂದರೆ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಈ ಕರಿಯರ್ ಪ್ಲ್ಯಾನ್ ಅಂದರೆ ಏನು? ಈಗ ಮನೆ ಕಟ್ಟೋಕ್ಕಿಂತ ಮುಂಚೆ ಅಥವಾ ಯಾವುದಾದ್ರು ಕಾರನ್ನು ತಗೋಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಈ ಕಾರು, ಆ ಕಾರು, ಇನ್ನು ಯಾವ್ದು ಬೆಸ್ಟು, ಮನೆ ಕಟ್ಬೇಕಾದ್ರೆ ಪ್ಲ್ಯಾನ್ ಮಾಡ್ತೀವಿ. ಈ ಥರ ಬೇಸ್ಮೆಂಟ್ ಹಾಕಬೇಕು, ಈ ಥರ ಲುಕ್ ಇರಬೇಕು, ನಮ್ಮ ಮನೆ ಈ ಥರ ಆಗಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತೀವಿ. ಟೈಮನ್ನು ತೊಗೋತೀವಿ. ಬಟ್ 10th ಮುಗಿದ ತಕ್ಷಣ ಸ್ಟೂಡೆಂಟಿಗೆ 16 ವಯಸ್ಸು ಇರುತ್ತೆ. ನಾವೇನು ಮಾಡ್ತೀವಿ, ಎಲ್ಲ ಜವಾಬ್ದಾರಿಯನ್ನು ಹುಡುಗನ ಕೈ ಕೊಟ್ಬಿಡ್ತೀವಿ. ಏನಪ್ಪ ನೀನೇ ಮಾಡ್ಕೊಂಬಿಡು, ಡಿಸಿಷನ್ ನೀನೇ ತೊಗೊಂಬಿಡು, ಏನು ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಮಾಡಿದ್ರು, ಅದಾಗೋದಿಲ್ಲ. ಕನ್ಫ್ಯೂಷನ್ ಆಗುತ್ತೆ ಸ್ಟೂಡೆಂಟ್ಗೆ. ಭಾಳಷ್ಟು ಆಪ್ಷನ್ ಇರುತ್ತೆ. ಡಾಕ್ಟರ್ ಆಗಬೇಕು ಅಂತ ಸ್ಟೂಡೆಂಟ್ ಥಿಂಕ್ ಮಾಡ್ತಾನೆ,
ಬಟ್ ಇನ್ನೊಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಮತ್ತೊಂದು ಕಾಣುತ್ತೆ. ಇದು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾವು ಒಂದು ಕರಿಯರ್ ಪ್ಲ್ಯಾನ್ ಪ್ರಾಪರ್ ವೇ, ಕನ್ಫ್ಯೂಷನ್ ಇರಲ್ಲ, ಕ್ಲಾರಿಟಿ ಇರುತ್ತೆ, ಯಾವುದ್ರ ಬಗ್ಗೆನೂ ಚಿಂತೆ ಇರಲ್ಲ. ಅದಕ್ಕೆ ಕರಿಯರ್ ಕೌನ್ಸಿಲಿಂಗನ್ನು ಮಾಡಬೇಕು. ಆ ಥರ ಒಂದು ಪ್ಲ್ಯಾನ್ ನಾವು ರೆಡಿ ಮಾಡಿಬಿಟ್ಟು ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡ್ತೀವಿ. ಈ ಕರಿಯರ್ ಕೌನ್ಸಿಲಿಂಗ್ ಆದ ತಕ್ಷಣ ನೀವು ಯಾವ್ದಾರ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕು. ನಮ್ಮ ದೇಶದಲ್ಲಿ ತುಂಬ ಕಾಲೇಜ್ ಇದೆ ಮತ್ತು ಇಂಟರ್ನ್ಯಾಷನಲ್ ಕಾಲೇಜಸ್ ಇದಾವೆ ಔಟ್ ಆಫ್ ಕಂಟ್ರಿ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಇಂಡಿಯನ್ ಕಾಲೇಜಸ್, ಇಂಟರ್ನ್ಯಾಷನಲ್ ಕಾಲೇಜಸ್ ಎಲ್ಲ ಒಂದು ಕಡೆ ಲಿಸ್ಟ್ ಮಾಡಿಬಿಟ್ಟು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 7 lakh ಕೋರ್ಸಸ್ ಆಗುತ್ತೆ. ಆ ಎಲ್ಲ ಕೋರ್ಸ್ಗಳನ್ನ ಒಂದೇ ಕಡೆ ಕಲೆಕ್ಟ್ ಮಾಡಿಬಿಟ್ಟು ನಾವು ಸ್ಟೂಡೆಂಟ್ಗೆ ಪ್ರೊವೈಡ್ ಮಾಡ್ತೀವಿ. ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ, ಎಷ್ಟು ಫೀಸ್ ಇದೆ, ಅಡ್ಮಿಷನ್ ಪ್ರೊಸೀಜರ್ ಏನು, ಅಲ್ಲಿ ಎಷ್ಟು ಕಟ್ ಆಫ್ ಇದೆ, ಎಷ್ಟು ಸೆಮ್ಮು, ಎಷ್ಟು ಇಯರು, ಮತ್ತು ಕಾಲೇಜ್ ಯಾವ ಊರಲ್ಲಿದೆ, ಅಡ್ರೆಸ್ಸು ಮತ್ತು ಹಾಸ್ಟೆಲ್ ಫೆಸಿಲಿಟೀಸು ಎಲ್ಲ ಒಂದೇ ಜಾಗದಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಸ್ಟೂಡೆಂಟಿಗೆ ಡೌಟ್ ಇರುತ್ತೆ. ಆ ಡೌಟ್ಸ್ನ ರಿಸಾಲ್ವ್ ಮಾಡೋದಕ್ಕೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ AI ಚಾಟ್ಬೋಟನ್ನು ಪ್ರೊವೈಡ್ ಮಾಡ್ತೀವಿ. ಇದರಿಂದ ಸ್ಟೂಡೆಂಟ್ 24/7 ಎನಿ ಕ್ವಶನ್ಸನ್ನು ಕೇಳ್ಬೋದು. ಆ್ಯಸ್ ಕರಿಯರ್ ಕೌನ್ಸಿಲರ್ ನಾವು ಇರ್ತೀವಿ, ನಾವು ಹೆಲ್ಪ್ ಮಾಡ್ತೀವಿ. ಆ್ಯಂಡ್ AI ಚಾಟ್ಬೋಟ್ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದು ಕೂಡ ನಿಮ್ಮ ಸ್ಟೂಡೆಂಟ್ಸ್ಗೆ ಏನು ಮಾಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾವೇನು ಮಾಡ್ತೀವಿ ಅಂದರೆ ನಮ್ಮ ದೇಶದಲ್ಲಿ ಕಂಡಕ್ಟ್ ಆಗ್ತಕ್ಕಂಥ ಎಲ್ಲ ಎಕ್ಸಾಮ್ಗಳು ಅರೌಂಡ್ ಒಂದು 700 ಎಕ್ಸಾಮ್ ಇದಾವೆ. ಆ ಎಲ್ಲ ಎಕ್ಸಾಮ್ ಲಿಸ್ಟನ್ನು ನಾವು ಒಂದೇ ಕಡೆ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಯಾಕಂದರೆ ಸ್ಟೂಡೆಂಟ್ಗೆ ಅವರನ್ನು ಮಿಸ್ ಮಾಡ್ಕೋಬಾರ್ದು, ಯಾವುದೋ ಎಕ್ಸಾಮನ್ನು ಮಿಸ್ ಮಾಡ್ಕೋಬಾರ್ದು. ಅದಕ್ಕೆ ಈ ಎಕ್ಸಾಮ್ನ ಹೆಸರೇನು, ಯಾವ ಬೋರ್ಡನ್ನು ಕಂಡಕ್ಟ್ ಮಾಡ್ತಾವೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಏನು, ಎಕ್ಸಾಮ್ ಡೇಟ್ ಯಾವಾಗದ, ರಿಸಲ್ಟ್ ಡೇಟ್ ಯಾವಾಗದ, ಎಲ್ಲನೂ ವಿತ್ ಅಪ್ಡೇಟ್ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ. ಇದನ್ನ ಕೂಡ ನಾವು ಸ್ಟೂಡೆಂಟ್ಗೆ ಏನು ಮಾಡ್ತೀವಿ ಅಂದರೆ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಮತ್ತು ನಾವು ಸ್ಟೂಡೆಂಟ್ಸ್ಗೆ ಏನು ಮಾಡ್ತೀವಿ ಅಂದರೆ ಈಗಿನ ಕಾಲದಲ್ಲಿ ಡಿಗ್ರಿ ಸರ್ಟಿಫಿಕೇಟು ಅಷ್ಟೇ ಸಾಲೋದಿಲ್ಲ. ಅದ್ರ ಜೊತೆ ಸ್ಟೂಡೆಂಟ್ಗೆ ಸ್ಕಿಲ್ಸ್ ಇರಬೇಕು, ಸ್ಕಿಲ್ ಡೆವಲಪ್ಮೆಂಟ್. ಈಗ ಇಂಡಿಯನ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಏನು ಮಾಡ್ತಾವೆ ಅಂದ್ರೆ ಕೌಶಲ್ಯ ತರಬೇತಿ, ಸ್ಕಿಲ್ ಕೊಟ್ಟು ಜಾಬನ್ನು ಕೊಡ್ತೇವೆ. ಅದು ಲೇಟ್ ಆಗುತ್ತೆ. ಆದರೆ ಈಗ ಸ್ಟೂಡೆಂಟ್ಸ್ಗೆ 10th ನಾವು ಸ್ಕಿಲ್ನ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಏನಾಗುತ್ತೆ, ಸ್ಟೂಡೆಂಟ್ ತನ್ನಿಂದ ತಾನೇ ಡೆವಲಪ್ ಆಗ್ತಾರೆ. ಆಮೇಲೆ ಯಾರು ಡಿಪೆಂಡ್ ಆಗಬೇಕಾಗಿಲ್ಲ ಗೌರ್ಮೆಂಟು ಸ್ಕಿಲ್ ಕೊಡಲಿ ಆಮೇಲೆ ಜಾಬ್ ಕೊಡಲಿ, ಇಲ್ಲ, ಮೊದಲಿಂದನೇ ಪರ್ಫೆಕ್ಟಾಗಿ ವಿತ್ ಟೈಮ್ ಸ್ಟೂಡೆಂಟ್ಸ್ ಸ್ಕಿಲ್ಲನ್ನು ಎನ್ಹ್ಯಾನ್ಸ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಹೋಗಿಬಿಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಇಂಡಸ್ಟ್ರಿ ಜೊತೆ ನಮಗೆ ಟೈಅಪ್ ಇದೆ. ಅದಕ್ಕೆ ನಾವು ಇಂಡಸ್ಟ್ರಿ ಇರೋದ ಇಂಟರ್ನ್ಶಿಪ್ಪನ್ನು ಪ್ರೊವೈಡ್ ಮಾಡ್ತೀವಿ. ಅದರಿಂದ ಸ್ಟೂಡೆಂಟ್ಸು ತಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೋಬೋದು ಮತ್ತು ಅಲ್ಲಿಂದ ಲರ್ನ್ ಮಾಡ್ಬೋದು. ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಅದು ಕೂಡ ನಾವು ನಮ್ಮ ಎಲ್ಲ ಸ್ಟೂಡೆಂಟ್ಗೆ ಪ್ರೊವೈಡ್ ಮಾಡ್ತೀವಿ. ಈ ಎಲ್ಲ ಫೆಸಿಲಿಟೀಸ್ನ ನಾವೇನು ಮಾಡ್ತೀವಿ ಅಂದರೆ ಒಂದು ಪ್ರೀಮಿಯಂ ಸ್ಟೂಡೆಂಟ್ ಡ್ಯಾಶ್ಬೋರ್ಡಲ್ಲಿ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ನಾವೇನು ಚಾರ್ಜ್ ಮಾಡಲ್ಲ. ಕರಿಯರ್ ಕೌನ್ಸಿಲಿಂಗ್ ಯಾರು ತಗೋತಾರೋ, ಕರಿಯರ್ ಕೌನ್ಸಿಲಿಂಗ್ ಯಾರು ಫೀಸ್ ಪೇ ಮಾಡ್ತಾರೋ ಆ ಸ್ಟೂಡೆಂಟ್ಗಳಿಗೆ ನಾವು ಈ ಕರಿಯರ್ ಕೌನ್ಸಿಲಿಂಗ್ ಈ ಪ್ರೀಮಿಯಂ ಸ್ಟೂಡೆಂಟ್ ಡ್ಯಾಶ್ಬೋರ್ಡನ್ನು ಕಂಪ್ಲೀಟ್ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ನಿಮ್ಮ ಬ್ಯೂಟಿಫುಲ್ ಕರಿಯರನ್ನು ಪ್ಲ್ಯಾನ್ ಮಾಡೋದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿದರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ನಮ್ಮ ವೆಬ್ಸೈಟಿಗೆ ಹೋಗ್ತೀರಿ. ಅಲ್ಲಿ ನೀವು 8th 9th 10th ಅಲ್ಲಿದ್ದರೆ ಅಸೆಸ್ಮೆಂಟನ್ನು ಅಟೆಂಡ್ ಮಾಡಿ. PUCಯಲ್ಲಿದ್ದರೆ ಬೇರೆ ಇದೆ, ಡಿಪ್ಲೊಮಾ ಇದ್ದರೆ ಬೇರೆ ಇದೆ, ಅಥವಾ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದೆ ಬಟ್ ಸ್ಟ್ರೀಮ್ ಸೆಲೆಕ್ಷನ್ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವ ಸ್ಟ್ರೀಮ್ ತೊಗೊಳ್ಳಿ, EMC ತೊಗೊಳ್ಳೋ, END ತೊಗೊಳ್ಳೋ, ಅಥವಾ ಸಿವಿಲ್ ತೊಗೊಳ್ಳೋ, ಮೆಕ್ಯಾನಿಕಲ್ ತೊಗೊಳ್ಳೋ ಕನ್ಫ್ಯೂಷನ್ ಇದ್ದರೆ ಇಂಜಿನಿಯರಿಂಗ್ ಸ್ಟ್ರೀಮ್ ಸೆಲೆಕ್ಟರ್ ಅಂತ ಹೇಳಿ ಒಂದು ಟೆಸ್ಟ್ ಇದೆ, ಅದನ್ನು ಅಟೆಂಡ್ ಮಾಡಿ. ಆ್ಯಂಡ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ.